ಬೆಂಗಳೂರಿನಲ್ಲಿ ಕೋವಿಡ್ಗೆ ಒಂದು ಬಲಿಯಾಗಿದೆ. ಇದು ಯಾವ್ದು ಆಗಬಾರ್ದು ಅನ್ಕೊಂಡಿದ್ವೋ ಅದೇ ಆಗಿದೆ. ಸದ್ಯ ರಾಜ್ಯದಲ್ಲಿ 38 ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ಈ ಪೈಕಿ ಬೆಂಗಳೂರು 32 ಕೇಸ್ ದಾಖಲಾಗಿದೆ. ಕೋವಿಡ್ಗೆ ಬೆಂಗಳೂರಿನಲ್ಲಿ ಒಂದು ಸಾವು ಆಗಿದೆ. ರಾಜ್ಯದಲ್ಲಿ ಇವತ್ತು 5 ಪಾಸಿಟಿವ್ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕೋವಿಡ್ ನಿಂದಾಗಿ ಒಬ್ಬರು ಬಲಿಯಾಗಿದ್ದಾರೆ. ಸದ್ಯ ರಾಜ್ಯದಲ್ಲಿ 38 ಸಕ್ರಿಯ ಪ್ರಕರಣಗಳಿವೆ ಅನ್ನೋದು ದಾಖಲಾಗಿದೆ. ಸೊ ಈ ಪೈಕಿ ಬೆಂಗಳೂರೇ ಜಾಸ್ತಿ ಕೇಸ್ ಆಗಿರೋದು. ಬೆಂಗಳೂರಿನಲ್ಲಿ 32 ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಒಬ್ಬರು ಮೃತಪಟ್ಟಿದ್ದಾರೆ ಕೋವಿಡ್ನಿಂದಾಗಿ. ರಾಜ್ಯದಲ್ಲಿ ಇವತ್ತು 5 ಪಾಸಿಟಿವ್ ಕೇಸ್ ದಾಖಲಾಗಿದೆ. ಮಹಾನಗರದಲ್ಲಿ ಮತ್ತೆ ಕೋವಿಡ್ಗೆ ಒಂದು ಬಲಿಯಾಗಿದೆ. ಎಸ್, ಸದ್ಯ 38 ಸಕ್ರಿಯ ಪ್ರಕರಣ ಬೆಂಗಳೂರಿನಲ್ಲಿ ದಾಖಲಾಗಿದೆ. ಮಹಾನಗರದಲ್ಲಿ ಮತ್ತೆ ಮಹಾಮಾರಿ ಕೋವಿಡ್ಗೆ ಒಂದು ಬಲಿಯಾಗಿದೆ. ಅದು ಬೆಂಗಳೂರಿನಲ್ಲೇ ಕೊರೋನಾ ಸೋಂಕಿಗೆ ಒಂದು ಬಲಿಯಾಗಿದೆ. ಸೊ ಆರೋಗ್ಯ ಇಲಾಖೆ ಕೊಟ್ಟ ಅಂಕಿಅಂಶದ ಪ್ರಕಾರ ಒಂದು ಸಾವು ಸಂಭವಿಸಿದೆ. ರಾಜ್ಯದಲ್ಲಿ ಇವತ್ತು 5 ಪಾಸಿಟಿವ್ ಕೇಸ್ ದಾಖಲಾಗಿದೆ. ಸದ್ಯ 38 ಸಕ್ರಿಯ ಪ್ರಕರಣ. ಈ ಪೈಕಿ ಬೆಂಗಳೂರಲ್ಲಿ 32 ಆಕ್ಟಿವ್ ಕೊರೋನಾ ಪೇಷಂಟ್ಸ್ ಇದ್ದಾರೆ ಅನ್ನೋದು ದಾಖಲಾಗಿದೆ. ಸೊ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಒಂದು ಬಲಿ ಆಗಿದೆ. ಸೊ ಇನ್ನು ಮುಂದೆ ಬಹಳಷ್ಟು ಎಚ್ಚರವಾಗಿರಬೇಕು. ಯಾಕಂದ್ರೆ ಕೋವಿಡ್ನಿಂದ ನಾವು ಈಗ ಆಲ್ರೆಡಿ ನೋಡಿದ್ದೀವಿ ಏನೆಲ್ಲ ಆಗಿತ್ತು, ಏನೆಲ್ಲ ಆಗಿದೆ ಅನ್ನೋದು. ಬಟ್ ಮತ್ತೆ ಕೋವಿಡ್ ಮರುಕಳಿಸಿದೆ ಅನ್ನೋದೇ ಬೇಸರದ ಸಂಗತಿ. ಸೊ ಮಹಾನಗರದಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ಆರ್ಭಟವನ್ನ ಶುರು ಹಚ್ಕೊಂಡಿದೆ. ಸೊ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಒಂದು ಬಲಿಯಾಗಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ನಮ್ಮ ಕರೆಸ್ಪಾಂಡೆಂಟ್ ಚರಣ್ ಇದ್ದಾರೆ. ಚರಣ್, ಏನಿದು ಮಾಹಿತಿ ಕೊರೋನಾ ಕುರಿತಾಗಿ? ಪ್ರಮುಖವಾಗಿ ಕೋವಿಡ್ ನ ಆತಂಕ ಬೆಂಗಳೂರಿನಲ್ಲಿ ಶುರುವಾಗಿತ್ತು. ಈ ಹಿಂದೆ ಸತತವಾಗಿ ಕಳೆದ 1 ವಾರದಿಂದ ಕೋವಿಡ್ ನ ಏರಿಕೆ ಆಗ್ತಾ ಇತ್ತು. ಕೋವಿಡ್ ಪ್ರಕರಣಗಳಲ್ಲಿ ಏರಿಕೆಯನ್ನ ಕಂಡು ಬಂದಿತ್ತು. ಒಂದೆಡೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಕೂಡ ತ್ವರಿತಗತಿಯಲ್ಲಿ ಆರೋಗ್ಯ ಇಲಾಖೆ ಮುಂದುವರೆಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸದ್ಯ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿರುವಂತದ್ದು. ಕೋವಿಡ್ ನಿಂದಾಗಿ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣವನ್ನ ಕೂಡ ಈಗಾಗಲೇ ಕಂಡು ಬಂದಿರುವಂತದ್ದು. ಮುಂದಿನ ಕೋವಿಡ್ ನ ಆರ್ಭಟ ಶುರುವಾಗ್ತಾ ಇದೆ. ಇತ್ತ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿರುವಂತದ್ದು. ಬೆಂಗಳೂರು ಮೂಲದ ಸುಮಾರು 35 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವ ಬಗ್ಗೆ ಕೂಡ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕೋವಿಡ್ಗೆ ಅಂತ ಹೇಳಿದ್ರೆ 2025ರಲ್ಲಿ ಕೋವಿಡ್ ನ ಪರೀಕ್ಷೆಗಳು ನಡೀತಾ ಇತ್ತು. ಆದ್ರೆ ನಿಧಾನಗತಿಯಲ್ಲಿ ಕೋವಿಡ್ ಏರಿಕೆ ಆಗ್ತಾ ಇತ್ತು. ಆದ್ರೆ ಏಕಾಏಕಿಯಾಗಿ ಮೇ 1 ವಾರದಲ್ಲಿಯೇ ಪ್ರಮುಖವಾಗಿ 16 ಕೇಸ್ಗಳು ದಾಖಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಆಗ್ತಾ ಇದೆ. ಸಾವು ಕೂಡ ಕಂಡು ಬರೋದ್ರಿಂದಾಗಿ ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಿನ ನಿಗಾ ಇಡೋದಕ್ಕೆ ಕೂಡ ಆರೋಗ್ಯ ಇಲಾಖೆ ಚಿಂತನೆಯನ್ನ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಕಾಗಿರುವಂತಹ ಔಷಧಿಗಳಿಗೇನಿದೆ, ಮತ್ತೆ ಯಾವ ರೀತಿಗೆ ಈ ಬೆಡ್ಡಿನ ವ್ಯವಸ್ಥೆಯನ್ನ ಮಾಡಬೇಕು, ಮತ್ತೆ ಟೆಸ್ಟ್ ಅನ್ನ ಮಾಡಬೇಕು ಅನ್ನೋದರ ನಿಟ್ಟಿನಾಗಿ ಕೂಡ ಸಭೆಯನ್ನ ಮಾಡ್ಲಿಕ್ಕೆ ಕೂಡ ಚಿಂತನೆಯನ್ನ ಮಾಡಿರುವಂತದ್ದು. ಈಗಾಗಲೇ 2 ಸುತ್ತಿನ ಸಭೆಯನ್ನ ಆರೋಗ್ಯ ಇಲಾಖೆ ನಡೆಸಿದೆ. ಇದಾದ ಬಳಿಕ ಈಗ ಕೋವಿಡ್ ನಲ್ಲಿ ಮೊದಲ ಸಾವು ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಮೊದಲ ಬಲಿಯನ್ನ ಕೂಡ ಕೋವಿಡ್ ಪಡೆದುಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೋವಿಡ್ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಕೋವಿಡ್ ನ ಆರ್ಭಟ ಶುರುವಾಗುವಂತಹ ಒಂದಿಷ್ಟು ಮುನ್ಸೂಚನೆಗಳು ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಸುಮಾರು 10 ರಿಂದ 12 ಮಂದಿಯನ್ನ ಈ ಒಂದು ಕೋವಿಡ್ ಬಲಿ ಪಡೆದುಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೆ ಕೋವಿಡ್
ಒಕ್ಕರಿಸಿಕೊಳ್ಳುತ್ತಾ ಅನ್ನುವಂತಹ ಆತಂಕ ಕೂಡ ಸಿಲಿಕಾನ್ ಸಿಟಿಗೆ ಶುರುವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಆರಂಭದಲ್ಲೇ ಕೋವಿಡ್ ಅನ್ನ ಹತೋಟಿಗೆ ಪಡೆದುಕೊಳ್ಳಿಕ್ಕೆ ಆರೋಗ್ಯ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಅಂತ ಹೇಳಿದ್ರೆ ನಾಳೆಯಿಂದನೇ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವರು ಸೂಚಿಸಿರುವ ನಿಟ್ಟಿನಲ್ಲಿ ಮುಂದಿನ ದಿನಗಳೇ ಆದಷ್ಟು ಕೋವಿಡ್ ಪ್ರಕರಣಗಳನ್ನ ಕಮ್ಮಿ ಮಾಡೋದಕ್ಕೆ ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಒಂದಿಷ್ಟು ಕ್ರಮಗಳ ಕುರಿತಾಗಿ ಕೂಡ ಚಿಂತನೆಯನ್ನ ನಡೆಸ್ತಿರುವಂತದ್ದು. ಥ್ಯಾಂಕ್ ಯು ಚರಣ್ ಅವರೇ ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ.